ರೂಪಾಯ ಗಣಾಧ್ಯಕ್ಷಾಯ ಧೀಮಹಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಟ್ ರಶ್ ನ್ಯೂಸ್ ಚಾನಲ್. ನಾನು ವಿನುತಾ. ಇವತ್ತು ನಿಮಗೊಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸೋಕೆ ನಾನು ಬಂದಿದ್ದೀನಿ. ಶಿವಪುರಾಣದಲ್ಲಿ ಗಣೇಶನ ಹೆಂಡತಿಯರ ಮತ್ತು ಮಕ್ಕಳ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವಿರುವುದನ್ನು ನಾವು ನೋಡಬಹುದು. ಈ ಗ್ರಂಥದ ಪ್ರಕಾರ ಗಣೇಶನಿಗೆ ರಿದ್ಧಿ ಮತ್ತು ಸಿದ್ಧಿ ಎಂಬ ಇಬ್ಬರು ಹೆಂಡತಿಯರಿದ್ದಾರೆ ಮತ್ತು ಅವರಿಂದ ಇನ್ನಿಬ್ಬರು ಮಕ್ಕಳು ಜನಿಸಿದ್ದಾರೆ. ಗಣೇಶನ ಹೆಂಡತಿಯರು. ಶಿವಪುರಾಣದಲ್ಲಿ ಗಣೇಶನು ರಿದ್ಧಿ ಎಂದರೆ ಸಮೃದ್ಧಿ ಮತ್ತು ಸಿದ್ಧಿ ಎಂದರೆ ಆಧ್ಯಾತ್ಮಿಕ ಶಕ್ತಿ ಅಥವಾ ಯಶಸ್ಸು ಎಂಬ ಇಬ್ಬರು ದೇವತೆಯರನ್ನ ಮದುವೆಯಾದನೆಂದು ಉಲ್ಲೇಖಿಸಲಾಗಿದೆ. ಇವರು ಪ್ರಜಾಪತಿಯ ಇಬ್ಬರು ಮಕ್ಕಳಾಗಿದ್ದು ಅವಳಿ ಸೋದರಿಯರೆಂದು ಪರಿಗಣಿಸಲಾಗುತ್ತದೆ. ಈ ಕಥೆಯು ಗಣೇಶನ ಬುದ್ಧಿವಂತಿಕೆಯನ್ನ ಒತ್ತಿ ಹೇಳುವ ಒಂದು ಜನಪ್ರಿಯ ಘಟನೆಯನ್ನ ಒಳಗೊಂಡಿದೆ. ಮೊದಲಿಗೆ ಸವಾಲಿನ ಕತೆ. ಗಣೇಶ ಮತ್ತು ಅವನ ಸೋದರ ಕಾರ್ತಿಕೇಯ ಅಂದರೆ ಸ್ಕಂದ ರಿದ್ಧಿ ಮತ್ತು ಸಿದ್ಧಿಯನ್ನು ಮದುವೆಯಾಗಲು ಸ್ಪರ್ಧಿಸುತ್ತಾರೆ. ಶಿವನು ಒಂದು ಸವಾಲನ್ನ ಇಡುತ್ತಾನೆ. ಇಡೀ ಜಗತ್ತನ್ನು 3 ಬಾರಿ ಸುತ್ತಿದವರಿಗೆ ರಿದ್ಧಿ ಮತ್ತು ಸಿದ್ಧಿಯನ್ನು ಮದುವೆಯಾಗಲು ಅವಕಾಶ ಇದೆ ಎಂದು ಹೇಳುತ್ತಾರೆ. ಕಾರ್ತಿಕೇಯ ತನ್ನ ನವಿಲಿನ ಮೇಲೆ ಜಗತ್ತನ್ನು ಸುತ್ತಲು ಹೊರಡುತ್ತಾನೆ. ಆದರೆ ಗಣೇಶನು ತನ್ನ ಬುದ್ಧಿವಂತಿಕೆಯಿಂದ ಶಿವ ಮತ್ತು ಪಾರ್ವತಿಯ ಸುತ್ತ 3 ಬಾರಿ ಪ್ರದಕ್ಷಿಣೆಯನ್ನ ಮಾಡಿ ತಂದೆ ತಾಯಿಯೇ ನನ್ನ ಪ್ರಪಂಚ ಎಂದು ಹೇಳುತ್ತಾನೆ. ಈ ಬುದ್ಧಿವಂತಿಕೆಗೆ ಮೆಚ್ಚಿದ ಶಿವ ಪಾರ್ವತಿ ಗಣೇಶನಿಗೆ ರಿದ್ಧಿ ಮತ್ತು ಸಿದ್ಧಿಯನ್ನ ಮದುವೆ ಮಾಡಿಕೊಡುತ್ತಾರೆ. ಗಣೇಶನ ಮಕ್ಕಳ ಬಗ್ಗೆ ತಿಳಿದುಕೊಳ್ಳೋಣ. ಶಿವಪುರಾಣದ ಪ್ರಕಾರ ಗಣೇಶನಿಗೆ ರಿದ್ಧಿ ಮತ್ತು ಸಿದ್ಧಿಯಿಂದ ಇಬ್ಬರು ಮಕ್ಕಳು ಜನಿಸಿರುತ್ತಾರೆ. ಮೊದಲನೆಯವರು ಕ್ಷೇಮ ಅಂದರೆ ಸುರಕ್ಷತೆ ಅಥವಾ ಕ್ಷೇಮ ಸ್ಥಿರತೆ. ಇವನು ಗಣೇಶನ ಮೊದಲ ಮಗನಾಗಿದ್ದು ಭಕ್ತರಿಗೆ ಸುರಕ್ಷತೆ, ಶಾಂತಿ ಮತ್ತು ಕ್ಷೇಮವನ್ನು ಒಡಮೂಡಿಸುವವನೆಂದು ನಂಬಲಾಗುತ್ತದೆ. ಎರಡನೆಯವನು ಲಾಭ ಅಂದರೆ ಶ್ರೀಮಂತಿಕೆ. ಇವನು ಗಣೇಶನ ಮತ್ತೊಬ್ಬ ಮಗನಾಗಿದ್ದು ಆರ್ಥಿಕ ಸಮೃದ್ಧಿ, ಯಶಸ್ಸು ಮತ್ತು ಲಾಭವನ್ನು ನೀಡುವವನೆಂದು ಪರಿಗಣಿಸಲಾಗುತ್ತದೆ. ಶಿವಪುರಾಣದಲ್ಲಿ ಗಣೇಶನ ವೈವಾಹಿಕ ಸ್ಥಿತಿಯ ಮಹತ್ವವನ್ನು ನೋಡುವುದಾದರೆ ರಿದ್ಧಿ ಮತ್ತು ಸಿದ್ಧಿಯೊಂದಿಗಿನ ಗಣೇಶನ ಮದುವೆಯ ಕಥೆಯು ಅವನ ಬುದ್ಧಿವಂತಿಕೆ ಮತ್ತು ತಂದೆ ತಾಯಿಯ ಬಗೆಗಿನ ಗೌರವವನ್ನು ಒತ್ತಿ ಹೇಳುವಂತಿದೆ. ರಿದ್ಧಿ ಮತ್ತು ಸಿದ್ಧಿಯನ್ನು ಗಣೇಶನ ಆಶೀರ್ವಾದದ ರೂಪವಾಗಿ ಭಾವಿಸಲಾಗುತ್ತದೆ, ಏಕೆಂದರೆ ಅವರು ಭಕ್ತರಿಗೆ ಸಂಪತ್ತು, ಯಶಸ್ಸು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಒಡಮೂಡಿಸುತ್ತಾರೆ. ಕ್ಷೇಮ ಮತ್ತು ಲಾಭವನ್ನು ಗಣೇಶನ ಮಕ್ಕಳಾಗಿ ಪೂಜಿಸುವುದರಿಂದ ಭಕ್ತರಿಗೆ ಸುರಕ್ಷತೆ ಮತ್ತು ಆರ್ಥಿಕ ಲಾಭವನ್ನು ಪಡೆಯಬಹುದೆಂದು ನಂಬಲಾಗುತ್ತದೆ. ಇನ್ನು ಗಮನಿಸಬೇಕಾದ ಮುಖ್ಯವಾದ ಅಂಶವೆಂದರೆ ಕೆಲವು ಪ್ರಾದೇಶಿಕ ನಂಬಿಕೆಗಳಲ್ಲಿ ಗಣೇಶನನ್ನು ಬ್ರಹ್ಮಚಾರಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಶಿವಪುರಾಣದಲ್ಲಿ ಅವನಿಗೆ ಹೆಂಡತಿಯರು ಮತ್ತು ಮಕ್ಕಳಿದ್ದಾರೆ ಎಂಬುದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನೊಂದಿಗೆ ರಿದ್ಧಿ, ಸಿದ್ಧಿ, ಕ್ಷೇಮ ಮತ್ತು ಲಾಭವನ್ನು ಪೂಜಿಸುವ ಸಂಪ್ರದಾಯವಿದೆ. ಇದು ಶಿವಪುರಾಣದ ಕಥೆಯಿಂದ ಪ್ರೇರಿತವಾಗಿದೆ. ಇನ್ನು ಶಿವಪುರಾಣದ ಪ್ರಕಾರ ಗಣೇಶನ ಹೆಂಡತಿಯರಾದ ರಿದ್ಧಿ ಮತ್ತು ಸಿದ್ಧಿ ಇಬ್ಬರು ದೇವತೆಯರಾಗಿದ್ದು ಅವರಿಂದ ಕ್ಷೇಮ ಮತ್ತು ಲಾಭ ಎಂಬ ಇಬ್ಬರು ಮಕ್ಕಳು ಜನಿಸಿದ್ದಾರೆ. ಈ ಕಥೆಯು ಗಣೇಶನ ಬುದ್ಧಿವಂತಿಕೆಯನ್ನು ಮತ್ತು ಅವನ ಆಶೀರ್ವಾದದಿಂದ ಭಕ್ತರಿಗೆ ಸಮೃದ್ಧಿ, ಯಶಸ್ಸು ಮತ್ತು ಸುರಕ್ಷತೆ ದೊರೆಯುವುದನ್ನು ಒತ್ತಿ ಹೇಳುತ್ತದೆ.